ವಿಜಯಪುರ ಜಿಲ್ಲೆಯ ಮುದ್ದೇಬಿಹಾಳ್ ತಾಲೂಕಿನ ಯರಜೂರಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮುದೂರ ಗ್ರಾಮದ ಸಮೀಪದ ಕೃಷ್ಣಾ ನದಿಯಲ್ಲಿ ಕಳೆದ ಒಂದು ವಾರದಿಂದ ಅಕ್ರಮವಾಗಿ ಮಣ್ಣು ಸಾಗಣೆ ನಡೆಯುತ್ತಾ ಇದೆ. ಸಂಬಂಧಪಟ್ಟ ಅಧಿಕಾರಿಗಳು ಯಾವುದೇ ಕ್ರಮ ಕೈಗೊಳ್ಳದೆ ಜಾಣ ಮೌನ ವಹಿಸಿರುವುದು ಸುತ್ತಮುತ್ತಲಿನ ಗ್ರಾಮಸ್ಥರ ಆಕ್ರೋಶ ಎಡೆಮಾಡಿಕೊಟ್ಟಿದೆ. ಹೌದು, ಪ್ರತಿ ವರ್ಷ ಬೇಸಿಗೆ ಆರಂಭವಾಗುವ ಮೊದಲೇ ಕೃಷ್ಣಾ ನದಿಯ ನೀರಿನ ಒಡಲಿಗೆ ಕನ್ನ ಹಾಕುವ ದಂಧೆಕೋರರು ಇದನ್ನೇ ಬಂಡವಾಳ ಮಾಡಿಕೊಂಡ ಇನ್ನು ಕೆಲವು ಆಸಾಮಿಗಳು ಕಳೆದ ಒಂದು ವಾರದಿಂದ ಮುದುರ ಹಾಗೂ ಕಂದನೂರು ಚಿರ್ಚನಕಲ್ ಗ್ರಾಮದ ಮಧ್ಯ ಅಕ್ರಮ ಮಣ್ಣು ಅಗೆದು ಇಟ್ಟಂಗಿ ತಯಾರಿಕೆ ಬಟ್ಟಿಗಳಿಗೆ ಹಾಗೂ ರೈತರಿಗೆ ಒಂದು ಟಿಪ್ಪರ್ಗೆ ಇಂತಿಷ್ಟು ಹಣ ನಿಗದಿ ಮಾಡಿ JCB ಮೂಲಕ ಅಗೆದು ಟಿಪ್ಪರ್ಗಳ ಮೂಲಕ ಸಾಗಾಟ ಮಾಡಲಾಗ್ತಿದೆ. ಇಂತಹ ಅಕ್ರಮ ಮಣ್ಣು ಗಣಿಗಾರಿಕೆಯಲ್ಲಿ ಭಾಗಿಯಾದ ಟಿಪ್ಪರ್ಗಳನ್ನು ವಶಪಡಿಸಿಕೊಂಡು ತಕ್ಷಣವೇ ಈ ಕ್ರಮದ ದಂಧೆಯನ್ನು ನಿಲ್ಲಿಸಿ ನದಿ ರಕ್ಷಿಸಬೇಕು. ಇನ್ನುವರೆಗೆ ಗ್ರಾಮ ಪಂಚಾಯತ್ ಅಧಿಕಾರಿಗಳಾಗಲಿ ಗ್ರಾಮ ಲೆಕ್ಕಾಧಿಕಾರಿಗಳಾಗಲಿ ನದಿ ವ್ಯಾಪ್ತಿಯ ಭೂಮಿಯನ್ನು ಯಾತಕ್ಕೂ ಬಳಕೆ ಆಗಬಾರದು ಅಂತ ಸಾರಿ ಹೇಳುವ ಕೃಷ್ಣಾ ಜಲ ನಿಗಮದ ಅಧಿಕಾರಿಗಳಾಗಲಿ ಯಾವುದೇ ಕ್ರಮ ಕೈಗೊಳ್ಳಲು ಮುಂದಾಗದೇ ಇರುವುದು ದುರಂತವೇ ಸರಿ ಅಂತ ಪ್ರಜ್ಞಾವಂತರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ವರದಿ ಉಸ್ಮಾನ್ ಭಾಗವಾನ್ ಬಳಗಾನೂರ್.